ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ಏಂಜಲ್ಸ್ ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ಇವತ್ತಿನ ರೀಡಿಂಗ್ ನೋಡೋಣ. ಇವತ್ತು ನೀವು ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ, ಯಾವ ಸಂದೇಶ ಕೊಡಲು ಬಂದಿದ್ದಾರೆ ಅನ್ನೋದನ್ನು ಇವತ್ತು ನೋಡೋಣ. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂತ ಅಂದರೆ ಇದು ನಿಮಗೆ ಖಂಡಿತವಾಗಿಯೂ ರೆಸನೇಟ್ ಆಗುತ್ತೆ. ಯಾಕೆಂದರೆ ಇದು ಹಾಗೆ ನೋಡೋಕ್ಕಾಗೋದಿಲ್ಲ. ಇವಾಗ ನಿಮಗೆ ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀರ, ಆ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿರೋದಿಲ್ಲ. ಆ ಪ್ರಶ್ನೆಗೆ ಈ ರೀಡಿಂಗಲ್ಲಿ ನಿಮಗೆ ಉತ್ತರ ಸಿಗಬಹುದು. ಏಕೆಂದರೆ ಯೂನಿವರ್ಸ್ ನಿಮಗೆ ಕನೆಕ್ಟ್ ಇದ್ದಾರೆ, ನಿಮ್ಮ ಜೊತೆ ಇದ್ದಾರೆ. ಈ ರೀಡಿಂಗ್ ನೋಡ್ತಾ ಇದ್ದಾರೆ ಅಂದರೆ ಇದು ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗುವಂತಹ ವಿಡಿಯೋ ಆಗಿರುತ್ತೆ. ಇದು ನನ್ನ ಪ್ರಯತ್ನ ಅಷ್ಟೇ ಅಲ್ಲ, ನಿಮ್ಮ ಏಂಜಲ್ಸ್ ನಿಮಗೆ ಕೊಡ್ತಾ ಇರೋ ಸಂದೇಶ ಅಂತ ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ನ ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನನಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಇದರಲ್ಲಿ ಅಟ್ಲೀಸ್ಟ್ ನಿಮಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತೆ ಸ್ವಲ್ಪನಾದರೂ ನಿಮಗೆ ರೆಸನೇಟ್ ಆಗುವಂತಹ ಕ್ವಶನ್ಗೆ ಉತ್ತರ ಸಿಗಬಹುದು ಅಂತ ನಾನು ತಿಳ್ಕೊತೀನಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಇಲ್ಲಿ ನಾನು ಜಸ್ಟ್ 4 ಕಾರ್ಡ್ ಅಷ್ಟೇ ತೆಗಿತೀನಿ. ನೆಕ್ಸ್ಟು ಗೈಡೆನ್ಸ್ ಏನಿದೆ ಅನ್ನೋದನ್ನು ಸಹಿತ ಏಂಜಲ್ಸ್ ಕಾರ್ಡ್ ಸಹಿತ ತೆಗಿತೀನಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ದ ಎಂಪ್ರೆನ್ಸ್ ಕಾರ್ಡ್ ಬಂದಿದೆ. ಓಕೆ, ತುಂಬಾ ಒಳ್ಳೆ ಕಾರ್ಡ್. ಇಲ್ಲಿ ಕಿಂಗ್ ಆಫ್ ಕಪ್ಸ್. ಓಕೆ, ಇಲ್ಲಿ ಕಿಂಗ್ ಆಫ್ ವಾಂಡ್ಸ್. ಕಿಂಗ್ ಆಫ್ ಕಪ್ಸ್ ಮತ್ತು ಕಿಂಗ್ ಆಫ್ ವಾಂಡ್ಸ್. ಇಲ್ಲಿ ವಾಂಡ್ಸ್ ಕಾರ್ಡ್ ಬಂದಿದೆ, ಅಂದರೆ 10 ಆಫ್ ವಾಂಡ್ಸ್. ಓಕೆ, ಇಲ್ಲಿ ಪೆಂಟಿಕಲ್, ಟ್ರೀ ಆಫ್ ಪೆಂಟಿಕಲ್. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಯೂನಿವರ್ಸ್ ನಿಮಗೆ ಒಂದು ಪ್ರೀತಿ ವಿಚಾರ ಮತ್ತು ಇನ್ನೊಂದು ನಿಮ್ಮ ಜಾಬ್ ಅಥವಾ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅಂದರೆ ನೀವು ತುಂಬಾ ಎಮೋಷ್ನಲಿ ಇದ್ದೀರಾ, ಆದರೆ ನಿಮ್ಮ ಪ್ರೀತಿ ಪಾತ್ರರು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಅಂದರೆ ಇಲ್ಲಿ ಯೂನಿವರ್ಸ್ ಹೇಳೋಕ್ಕೆ ಏನು ವ್ಯಕ್ತಪಡಿಸ್ತಾ ಇದ್ದಾರಪ್ಪ, ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಾ, ಬಟ್ ನೀವು ಯಾವುದೋ ಒಂದು ಕೆಲಸದಲ್ಲಿ ನೀವು ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಾ. ಆ ಸ್ಟ್ರಗಲಿಂದ ನೀವು ಹೇಗೆ ಹೊರ ಬರಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಏನು ಹೇಳ್ತಾ ಇದ್ದಪ್ಪ ಅಂದರೆ, ಪ್ರೀತಿ ವಿಚಾರ ಅಂದರೆ ನಿಮ್ಮ ಭಾವನೆಗಳ ಬಗ್ಗೆ ಹೆಚ್ಚು ವ್ಯಕ್ತಪಡಿಸ್ತಾ ಇದೆ. ಅಂದರೆ ನೀವು ಇರುವುದೇ ಬೇರೆ ಥರ, ನಿಮ್ಮ ಪ್ರೀತಿ ನಿಮ್ಮ ಭಾವನೆಗಳನ್ನು ತುಂಬ ಆಳವಾಗಿ ಹಿಡಿದಿಟ್ಕೊಂಡಿದ್ದೀರ. ಅದರಿಂದ ಹೊರಗೆ ಬರಬೇಕು, ಅದನ್ನ ಹೇಗೆ ನಿಯಂತ್ರಿಸ್ತಾ ಇದ್ದೀರಾ ಅಂದರೆ ಅದರಿಂದ ಹೊರಗೆ ಬರೋಕ್ಕೆ ಆಗದೇ ಇರೋಷ್ಟು ನಿಯಂತ್ರಿಸ್ತಾ ಇದ್ದಾರೆ. ಆದರೆ ಪ್ರೀತಿ ಕಾಳಜಿ ತುಂಬ ಇದೆ. ನೀವು ನಿಮ್ಮ ಪ್ರೀತಿ ಮಾಡುವಂತಹ ವ್ಯಕ್ತಿಯ ಜೊತೆ ನೀವು ಪ್ರೀತಿಯಿಂದ ತುಂಬಾ ಚೆನ್ನಾಗಿದ್ದೀರಾ, ಆದರೆ ಅದನ್ನ ವ್ಯಕ್ತಪಡಿಸೋದು ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ನೀವು ಪ್ರೀತಿ ಮಾಡುವಂತಹ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಇಲ್ಲಿ ನೀವು ತುಂಬಾ ಪ್ರೀತಿ ಮಾಡ್ತೀರಾ, ಬಟ್ ಅದನ್ನ ಆಳವಾಗಿ ನಿಮ್ಮ ಭಾವನೆಯನ್ನು ಹಿಡಿದಿಟ್ಕೊಂಡಿದ್ದೀರಾ. ಅದನ್ನ ಹಿಡಿದಿಟ್ಕೊಳ್ಳೋದು ಬದಲು ನೀವು ಬೇರೆಯವರು ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಯ ಹತ್ತಿರ ಅದನ್ನ ಪೂರ್ತಿ ನಿಮ್ಮ ಸ್ಪಂದನೆ ಅಂದರೆ ನಿಮ್ಮ ವ್ಯಕ್ತಿ ಮನಸ್ಸಲ್ಲಿರುವ ಆ ವ್ಯಕ್ತಿ ಮೇಲಿರುವಂತಹ ಪ್ರೀತಿನ ನೀವು ವ್ಯಕ್ತಪಡಿಸಿದ್ರಿ ಅಂದರೆ ಅದು ತುಂಬಾ ಅವರಿಗೆ ಈ ರೀತಿ ನನ್ನ ಮೇಲೆ ಈ ರೀತಿ ಕಾಳಜಿ ಇದೆ, ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಅವರು ಸಹಿತ ನಿಮಗೆ ಪ್ರೀತಿ ತೋರಿಸುವಂತಹ ಕ್ಷಣ ಇರ್ಬೋದು. ಆದರೆ ನೀವೇನು ಮಾಡ್ತಾ ಇದ್ದೀರಾ, ಅವರಿಗೆ ಅವ್ರ ಹತ್ರನೇ ಒಂದು ಮನುಷ್ಯನಿಗೆ ಈಗೋ ಅನ್ನೋದಿರುತ್ತೆ. ಆ ಈಗೋ ಹರ್ಟ್ ಆಗಬಾರ್ದು ಅಂತ ಹೇಳಿದ್ರೆ ಅವರು ನನ್ನ ಹತ್ರಗೆ ಬರಬೇಕು, ನಾನು ಅವ್ರ ಹತ್ರ ಹೋಗಬಾರ್ದು ಅನ್ನೋ ಥರನೂ ಇರುತ್ತೆ. ಪ್ರೀತಿ ತೋರಿಸುವಂತಹ ವ್ಯಕ್ತಿ ನಾವು ಯಾವುದೇ ಥರದಲ್ಲಿ ನೆಗೆಟಿವ್ ಯೋಚನೆ ಮಾಡಬಾರ್ದು. ನಾವು ಏನೇ ಒಂದು ಮಾಡ್ತಾ ಇದ್ದೀವಿ ಅಂದರೂ ನಾವು ಆ ವ್ಯಕ್ತಿಗೆ ನಾವು ನಿಜವಾದ ಪ್ರೀತಿನ ತೋರಿಸ್ಬೇಕು. ಮನಸ್ಸಲ್ಲೇ ಇಟ್ಕೊಂಡ್ರೆ ಎದುರಿಗಿರೋ ವ್ಯಕ್ತಿಗೆ ಯಾವುದೇ ಥರ ಪ್ರೀತಿಯಾಗಲಿ ಯಾವುದೇ ಥರ ಭಾವನೆಗಳಲ್ಲಿ ಸಿಗೋದಿಲ್ಲ. ಆ ಭಾವನೆ ನಮಗೆ ಕೊಡಬೇಕಪ್ಪ. ಆ ವ್ಯಕ್ತಿಯಿಂದನೂ ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಪ್ರೀತಿಯಿಂದ ಸಂತೋಷವಾಗಿ ಇರಬೇಕು ಅಂದರೆ ಆ ಪ್ರೀತಿನ ನಾವು ತೋರಿಸ್ಬೇಕು. ಆ ಪ್ರೀತಿ ತೋರಿಸೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವಂತಹ ಅವರಿಗೆ ನಮ್ಮ ಬಗ್ಗೆ ಇರುವಂತಹ ವ್ಯಕ್ತಿತ್ವ, ಅಂದರೆ ಈ ರೀತಿ ಇದ್ದಾರಪ್ಪ, ಅವ್ರು ಹೇಗೆ ಏನು, ಅವ್ರು ಯಾವ ರೀತಿ ಇರ್ತಾರೇನೋ, ನಾವು ಇಷ್ಟು ಪ್ರೀತಿ ತೋರಿಸಿದ್ರು ನಮ್ಮ ಜೊತೆ ಸರಿಯಾಗಿಲ್ಲ, ನಮ್ಮ ಜೊತೆ ಇರ್ತಾ ಇಲ್ಲ, ನಾವು ಅವ್ರ ಜೊತೆ ಚೆನ್ನಾಗಿರಬೇಕು ಅಂತ ಹೇಳಿ ಆ ವ್ಯಕ್ತಿ ಏನು ಹಂಬಲಿಸ್ತಾ ಇದ್ದಾನೆ, ನೀವು ಅದನ್ನು
ಈಗೂ ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಟು ಅಥವಾ ಅದು ನಾಚಿಕೆ ಸ್ವಭಾವನ ಪಕ್ಕಕ್ಕಿಟ್ಟು ನಾವು ಅವ್ರಿಗೆ ಯಾವ ರೀತಿಯಪ್ಪ ಈ ಥರ ವ್ಯಕ್ತಪಡಿಸಿದ್ರೆ ಅವ್ರು ಏನು ಅನ್ಕೊತಾರೆ ಏನು ಅನ್ನೋದನ್ನು ಅದನ್ನು ಬಿಟ್ಟು ನೀವು ಅವ್ರ ಜೊತೆಗೆ ಪ್ರೀತಿಯಿಂದ ಅವ್ರನ್ನ ಕುತ್ಕೊಂಡು ನಿಮ್ಮ ಮನಸ್ಸಲ್ಲಿರೋದನ್ನು ಅವ್ರ ಹತ್ರಗೆ ನೀವು ಮಾತಾಡೋದ್ರಿಂದ ನಿಮ್ಮ ಪ್ರೀತಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನು ಹೇಳ್ಬೋದು. ಇಲ್ಲಿ ಅವರು ನಿನ್ನ ಬಗ್ಗೆ ತುಂಬಾ ಕಾಳಜಿ ಇಟ್ಟಿದ್ದಾರೆ, ಆದರೆ ನೀವು ಆ ಭಾವನೆಯನ್ನು ಹೇಳುವಷ್ಟು ಧೈರ್ಯ ನೀವು ಮಾಡ್ತಾ ಇಲ್ಲ. ಹೇಳಿದರೆ ಏನಾಗುತ್ತೋ ಅಥವಾ ಯಾವ ರೀತಿ ನಾವು ಇದು ಮಾಡ್ತೋ, ನಮ್ಮನ್ನು ನಾವು ಯಾವ ಥರ ಕಂಟ್ರೋಲ್ ಮಾಡ್ತೇವೋ ಅಥವಾ ತಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡ್ತಾರೋ ಅನ್ನೋ ಥರ ನೀವು ಭಯ ಪಡ್ತಾ ಇದ್ದೀರ. ಅಂದರೆ ಇಲ್ಲಿ ಹೇಳೋಕೆ ಆಗದೇ ಇರೋಷ್ಟು ಗೊಂದಲನ ನೀವೇ ಮಾಡ್ಕೊಂಡಿರ್ತೀರ. ಆ ಎದುರಿಗಿರೋ ವ್ಯಕ್ತಿ ಕರೆಕ್ಟಾಗೇ ಇರ್ತಾರೆ, ಆದರೆ ನೀವು ಅದನ್ನು ಹೇಳ್ಕೊಳಕ್ಕೆ ಆಗದೇ ಇರೋಷ್ಟು ಗೊಂದಲದಲ್ಲಿ ಉಳಿದು ಹೋಗ್ಬಿಡ್ತೀರ. ಆವಾಗ ಏನಾಗುತ್ತಪ್ಪ ಅಂದರೆ ಅಲ್ಲಿ ಪ್ರೀತಿ ಸಂಬಂಧದಲ್ಲಿ ಯಾವುದೇ ರೀತಿ ತೊಂದರೆ ಇತ್ತು ಅಂದರೆ ಅದೇನಾಗುತ್ತೆ, ಇನ್ನೂ ಮುಂದುವರಿತಾ ಹೋಗುತ್ತೆ. ಇಲ್ಲಿ ಒಬ್ರಿಗೊಬ್ರು ಪ್ರೀತಿ ಪರಸ್ಪರವಾಗಿ ನಾವು ಮಾತಾಡಿದಾಗ ಅಥವಾ ರಿಲೇಷನ್ಶಿಪ್ಪಲ್ಲಿ ಏನೋ ಸ್ವಲ್ಪ ಅಡಚಣೆ ಬಂದಾಗ ಅದನ್ನು ನಾವು ಇಬ್ಬರು ಕೂತು ಸಮಭಾಗಿಯಾಗಿ ಕೂತು ನಾವು ಮಾತಾಡಿದಾಗ ಅಲ್ಲಿ ಪ್ರೀತಿ ಅನ್ನೋದು ನಮಗೆ ಇನ್ನೂ ಎಕ್ಸ್ಟ್ರಾ ಇದು ಸಿಗುತ್ತೆ. ಅಂದರೆ ಒಬ್ರಿಗೊಬ್ರು ಪರಸ್ಪರ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಈ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ನಿಮಗೆ ಹೇಳ್ತಾ ಇದೆ. ಅಂದರೆ ಇಲ್ಲಿ ವ್ಯಕ್ತಿ ಯಾವ ರೀತಿ ನಮ್ಮ ಭಾವನೆಗಳನ್ನು ಮುಚ್ಚಿ ಹಾಕೊಳ್ಳೋದ್ರಿಂದ, ನಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡೋದ್ರಿಂದ ಯಾವ ಸಂಬಂಧಗಳಲ್ಲಿ ಬಿರುಕು ಬರುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡೋದು ಬಿಟ್ಟು ನಾವು ಅವರಿಗೆ ಪರಸ್ಪರವಾಗಿ ಪ್ರೀತಿ, ನನ್ನ ಮನಸ್ಸಲ್ಲಿ ಈ ಥರ ಇದೆ, ನನ್ನ ಭಾವನೆ ಹೀಗಿದೆ, ನೀನು ಅರ್ಥ ಮಾಡ್ಕೊ, ಈ ಥರ ಇರು ಅಂತ ನೀವು ಹೇಳೋದ್ರಿಂದ ಅವರಿನ್ನೂ ಅವರಲ್ಲಿರುವಂತಹ ಇದನ್ನು ಇನ್ನೂ ಚೇಂಜಸ್ ಮಾಡ್ಕೋಬೋದು. ಅದು ಎಮೋಷ್ನಲಿ ನೀವೇನು ಮಾಡ್ತಾ ಇದ್ದೀರಾ ಅದನ್ನು ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಕಂಟ್ರೋಲ್ ಮಾಡೋದನ್ನು ಬಿಟ್ಟು ನೀವು ಪ್ರೀತಿಯಿಂದ ಅವ್ರ ಹತ್ರ ನೀವು ಮಾತಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ಅವಕಾಶ, ಆಮೇಲೆ ಪ್ರೀತಿ ಇನ್ನೂ ಹೆಚ್ಚು ಅವ್ರ ಜೊತೆ ಜೀವನ ಮಾಡೋದಕ್ಕೆ, ಅವ್ರ ಜೊತೆ ಇರೋದಕ್ಕೆ ಅಥವಾ ಅವ್ರ ಹತ್ರ ಇನ್ನೂ ಅರ್ಥ ಮಾಡಿಸೋದಕ್ಕೆ ನಿಮಗೂ ಅವರಿಗೂ ಈಕ್ವಲ್ ಆಯಿತು ಅಂದರೆ ಇನ್ನೂ ನೀವು ನಿಮ್ಮ ಲೈಫಲ್ಲಿ ಇನ್ನೂ ಒಳ್ಳೆ ಕ್ಷಣಗಳನ್ನು ಅನುಭವಿಸ್ಬೋದು ಅನ್ನೋದನ್ನು ಈ ಕಾರ್ಡು ಹೇಳ್ತಾ ಇದೆ. ಅಂದರೆ ಏಂಜಲ್ಸ್ ಹೇಳ್ತಾ ಇರೋದಿಷ್ಟೇ, ನೀವು ನಿಮ್ಮನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದನ್ನು ಬಿಟ್ಟು ಎಕ್ಸ್ಪ್ರೆಸ್ ಮಾಡಿ, ನೀವು ಹೊರಗೆ ಬನ್ನಿ, ಆ ಗೊಂದಲದಿಂದ ಹೊರ ಬನ್ನಿ. ಪ್ರೀತಿ ವಿಚಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ನೀವು ಯಾವುದೋ ಒಂದು ಕಂಟ್ರೋಲ್ ಮಾಡ್ತಾ ಇರ್ಬೋದು, ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು ಅಥವಾ ನೀವು ಯಾರೋ ಇದ್ರಿಗೆ ಏನೋ ಹೇಳಬೇಕಾಗಿರುತ್ತೆ ಅದನ್ನು ಹೇಳೋಕ್ಕಾಗದೆ ನೀವು ಒಳಗೆ ಇಟ್ಕೊಂಡಿದ್ದಾಗ ಅದು ನಿಮಗೆ ಗೊಂದಲಕ್ಕೆ ಈಡಾಗುತ್ತೆ. ಆ ಗೊಂದಲನ ಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ನೀವು ಹೇಳ್ತಾ ಬಂದರೆ ಅಲ್ಲಿ ನಿಮಗೆ ನಿಮ್ಮ ಮನಸ್ಸು ಕ್ಲಿಯರ್ ಆಗುತ್ತೆ. ಆಮೇಲೆ ಅಲ್ಲಿ ನಿಮ್ಮ ಸಂಬಂಧ ಆಗಿರ್ಬೋದು, ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು, ಅಲ್ಲಿ ನಿಮಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಅಂದರೆ ಕಿಂಗ್ ಆಫ್ ವಾಂಡ್ಸ್ ಏನಪ್ಪ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಆತ್ಮವಿಶ್ವಾಸ ಕಡಿಮೆ ಇದೆ. ಇಲ್ಲಿ ಈ ಕಾರ್ಡಲ್ಲಿ ಕಿಂಗ್ ಆಫ್ ಕಪ್ಸಲ್ಲಿ ಆತ್ಮವಿಶ್ವಾಸ ಕಡಿಮೆ ಇದೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇರೋಷ್ಟು ಎಮೋಷನ್ಸಲ್ಲಿ ಅವರ ಗೊಂದಲವನ್ನು ಅವರೇ ಗೊಂದಲ ಮಾಡ್ಕೊಂಡಿದ್ದಾರೆ, ಅದನ್ನು ಹಿಡಿದು ಇಟ್ಕೊಂಡಿದ್ದಾರೆ, ತಮ್ಮಲ್ಲಿ ತಾವು ಹಿಡಿದು ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಏನಂತ ಹೇಳ್ತಾ ಇದ್ದಪ್ಪ ಅಂದರೆ ವಿಶ್ವಾಸವನ್ನು ಬಿಟ್ಟು ಆ ವ್ಯಕ್ತಿ ಹತ್ರ ಈ ಧೈರ್ಯದಿಂದ ಮಾತಾಡಬೇಕು, ಮುನ್ನುಗ್ಗಬೇಕು, ಆ್ಯಕ್ಷನ್ ತಗೋಬೇಕು ಅನ್ನೋದನ್ನು ಹೇಳ್ತಾ ಇದೆ. ಅಂದರೆ ಇಲ್ಲಿ ಧೈರ್ಯ ಮಾಡ್ತಾ ಇದ್ದೆ, ನಾಯಕತ್ವ ಅಂದರೆ ಇಲ್ಲಿ ನಾನು ಇಲ್ಲಿ ಏನಾಗಿದೆ ಅಂದರೆ ನಾಯಕತ್ವ ಇಲ್ಲ. ಅಂದರೆ ಅವರು ಎಷ್ಟೇ ನಾನು ರಾಜ ಅದೀನಿ, ನಾನೆಲ್ಲ ಇದ್ದೀನಿ ಅಂದ್ರೆ ಆದರೂ ಅವರು ಎಮೋಷ್ನಲಿ ಮೈಂಡನ್ನು ಸ್ಟಕ್ ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ ಅಂದರೆ ಇಲ್ಲಿ ನಾಯಕತ್ವದ ಗುಣ ಇದೆ, ಅಂದರೆ ಧೈರ್ಯ ಇದೆ, ಸಾಹಸ ಇದೆ. ನಾನು ಏನು ಬೇಕಿದ್ರೂ ನಾನು ಮಾಡ್ತೀನಿ, ನಾನು ಏನಿದ್ರು ಹೇಳ್ತೀನಿ, ನಾನು ಮನಸ್ಸಲ್ಲಿ ಯಾವುದನ್ನು ನಾನು ಇಟ್ಕೊಳ್ಳೋದಿಲ್ಲ, ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ನಾನು ಪ್ರೀತಿ ವಿಚಾರ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಪ್ರಮೋಷನ್ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಬಿಸ್ನೆಸ್ ವಿಚಾರದಲ್ಲಿ ಆಗಿರ್ಬೋದು, ಈ ಪ್ರತಿಯೊಂದು ವಿಚಾರದಲ್ಲೂ ಅಂದರೆ ಆ್ಯಕ್ಷನ್ ತಗೋತಾರೆ. ಇಲ್ಲಿ ನೀವು ಏನೇ ಒಂದು ಮಾಡಿದರೆ ಅದನ್ನ ಹಿಡಿದಿಟ್ಕೊಳ್ಳೋ ಅಭ್ಯಾಸ ಇಲ್ಲ ಇವರಿಗೆ, ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ನಾನು ಏನು ಮಾಡಬೇಕು, ನಾನು ಏನು ಮಾಡ್ಬೋದು, ಆ್ಯಕ್ಷನ್ ತಗೋಬೇಕು, ನಾನು ಇದನ್ನ ಅದೇ ಆಗುತ್ತೆ ನನ್ನ ಕೈಯಲ್ಲಿ, ನಾನು ಏನು ಬೇಕಿದ್ದರೂ ನಾನು ಮಾಡೋಕ್ಕೆ ಸಾಧ್ಯ ಇದೆ ನನ್ನ ಕೈಯಲ್ಲಿ ಅನ್ನೋದನ್ನು ಯೂನಿವರ್ಸ್ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಹಿಡಿದು ಇಟ್ಕೊಂಡಿದ್ದಾರೆ, ಬಟ್ ಇಲ್ಲಿ ಏನು ಮಾಡ್ತಾರೆ, ಆ್ಯಕ್ಷನ್ ತೊಗೊಳಕ್ಕೆ ರೆಡಿಯಾಗಿದ್ದೀರಾ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ತನ್ನದೇ ಸರಿ, ನಾನು ನಂಬಿಕೆಯಾಗಿ ನನ್ನ ಎದುರಿಗಿರುವಂಥ ವ್ಯಕ್ತಿನ ನಾನು ನಂಬ್ತೀನಿ, ಆ ವ್ಯಕ್ತಿ ಜೊತೆ ನಾನು
ಮಾತಾಡೋಕ್ಕೆ ನಾನು ರೆಡಿ ಇದ್ದೀನಿ, ಪ್ರತಿಯೊಂದು ವಿಚಾರದಲ್ಲೂ ನಾನು ಸಕ್ಸಸ್ಸನ್ನು ನೋಡ್ತೀನಿ, ಅವರಿಂದ ನಾನು ಸಕ್ಸಸ್ಸನ್ನು ನೋಡ್ತಿದ್ದೀನಿ, ಆ್ಯಕ್ಷನ್ ತಗೋತೀನಿ. ಅಂದರೆ ಇವರು ನನ್ನ ದಾರಿಯಲ್ಲಿದ್ದಾರೆ, ಇವರು ನನ್ನ ನಿಯಂತ್ರಣದಲ್ಲಿದ್ದಾರೆ ಅನ್ನೋ ಮನೋಭಾವನೆಯನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ನನ್ನದೇ ಆದ ದಾರಿಯಲ್ಲಿದ್ದಾರೆ, ನಾನು ನಂಬಿರುವಂತಹ ವ್ಯಕ್ತಿ ನನಗೆ ಯಾವುದೇ ಥರದಲ್ಲಿ ಮೋಸ ಮಾಡೋದಿಲ್ಲ, ಇದು ಸರಿಯಾಗುತ್ತೆ ಅನ್ನೋ ಮನಸ್ಥಿತಿ ಇರುವಂತಹ ವ್ಯಕ್ತಿ ಇವರು. ಇತರರ ಮಾತು ಕೇಳೋದಕ್ಕಿಂತ ತಾನು ನಿರ್ಧಾರ ತಗೊಳ್ಕೊಳ್ಳೋದು ಹೆಚ್ಚು. ಅಂದರೆ ಅವರು ಬೇರೆಯವ್ರ ವಿಚಾರ ಏನು ಕೇಳೋದಿಲ್ಲ. ಈಗ ನಾನೇನು ನೀವು ಹೇಳ್ತಿದ್ರೆ ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದನ್ನ ನಾನು ಕೇಳೋದಿಲ್ಲ, ಆದರೆ ನನ್ನದೇ ಆದ ಕೆಲಸನ ನಾನು ಅವರಿಂದ ಮಾಡ್ಸೋಕೆ ರೆಡಿ ಇರ್ತೀನಿ. ಅವ್ರ ಮಾತು ನಾವು ಕೇಳೋಕೆ ರೆಡಿನೇ ಇರೋದಿಲ್ಲ. ಆ ಥರ ಆ್ಯಕ್ಷನ್ ತಗೋತಾರೆ ಇವರು. ಎದುರಿಗಿರೋ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ, ಏನು ಕೇಳ್ತಾ ಇದ್ದಾರೆ, ನಾನು ಅವ್ರ ಮಾತು ಆಲಿಸ್ಬೇಕು, ಅವ್ರ ಮಾತು ಕೇಳಬೇಕು ಅನ್ನೋ ವ್ಯಕ್ತಿತ್ವನೇ ಅಲ್ಲ ಇವ್ರದ್ದು. ಇಲ್ಲಿ ಪ್ರೀತಿಗೋಸ್ಕರ ಏನು ಬೇಕಾದ್ರೂ ಮಾಡೋಕೆ ರೆಡಿ ಇದ್ದಾರೆ, ಆದರೆ ಅದನ್ನು ಹೇಳ್ಕೊಳಕ್ಕೆ ರೆಡಿ ಇಲ್ಲ. ಇಲ್ಲಿ ಪ್ರೀತಿಗೋಸ್ಕರ ಆಗಿರ್ಬೋದು ಅಥವಾ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು, ನನ್ನದೇ ಆಗಬೇಕು, ನಾನೇ ಸರಿ, ನಾನೇ ಮಾಡಬೇಕು, ಇದು ನನ್ನಿಂದನೇ ಆಗುತ್ತೆ ಅನ್ನೋ ಮನಸ್ಥಿತಿ ಇರುವಂತಹ ವ್ಯಕ್ತಿತ್ವ ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಆ್ಯಕ್ಷನ್ ತಗೊಳ್ಳೋಣ. ಈಗ ಒಂದು ವ್ಯಾಪಾರ ಮಾಡಬೇಕು ಅಂದರೆ ಈಗ ಪ್ಲ್ಯಾನ್ ರೆಡಿ ಇದೆ, ಈಗ ಇವ್ರು ಹಿಡಿದಿಟ್ಕೊಂಡಾರೆ, ನಾನು ಪ್ಲ್ಯಾನ್ ಮಾಡ್ಕೊಂಡು ನನ್ನ ಕೈಯಲ್ಲಿದೆ, ಆದರೆ ಅದನ್ನು ಆ್ಯಕ್ಷನಿಗೆ ಬರಬೇಕು ಅಂದರೆ ಇದು ಆ್ಯಕ್ಷನ್ ಕಾರ್ಡ್ ತೋರಿಸುತ್ತೆ. ಅಂದರೆ ನಾವು ಏನೇ ಒಂದು ಕೆಲಸ ಮಾಡ್ತಿದ್ದೇವೆ ಅಂದ್ರೆ ನಾವು ಹಿಡಿದಿಟ್ಕೊಳ್ಳೋದು ಬೇಡ, ನಾವು ಆ್ಯಕ್ಷನ್ ತಗೋಬೇಕು, ಮುನ್ನುಗ್ಗುವಂಥ ಪ್ರತಿಯೊಂದು ವಿಚಾರದಲ್ಲಿ ಮುನ್ನುಗ್ಗಬೇಕು. ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ಮುನ್ನುಗ್ಗಿ ನಾವು ಆ ಕೆಲಸನ ಇದನ್ನು ನಾನು ಸಾಧನೆ ಮಾಡಲೇಬೇಕು. ಇವತ್ತೊಂದು ವ್ಯಕ್ತಿ ಈಗ ಪ್ರಮೋಷನ್ ಆಗಿಲ್ಲ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಸೌಲಭ್ಯಗಳು ನಮ್ಮ ಅಲ್ಲಿ ಏನು ಕೆಲಸ ಆಗಬೇಕಾಗಿರುತ್ತೋ ಅದನ್ನು ನಾವು ಮಾಡಿದರೆ ಅದಾಗೆ ನಮ್ಮನ್ನು ಹುಡುಕೊಂಡು ಬರುತ್ತೆ. ಈಗ ನನಗೆ ತುಂಬಾ ಕಷ್ಟಪಡ್ತಾ ಇದ್ದೀನಿ, ಈ ಕೆಲಸ ನನಗೆ ಆಗ್ತಾ ಇಲ್ಲ, ನನಗೆ ಹಣ ಯಾಕೆ ಬರ್ತಾ ಇಲ್ಲ, ನನಗೆ ಈ ಮನೆ ತಗೋತಾ ಇದ್ದೀನಿ, ಈ ಮನೆ ಯಾಕೆ ಇಷ್ಟೊಂದು ಅಡಚಣೆ ಕೊಡ್ತಾ ಇದೆ, ಯಾಕೆ ನನ್ನ ಹೆಸರಿಗೆ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಇದು ಮಾಡ್ಕೊಂಡು ಕೂತಿದ್ರೆ ಅಂದರೆ ಅಲ್ಲಿ ನಿಮಗೆ ಯಾವುದೂ ಆಗಲ್ಲ. ಕೂತಿದ್ರೆ ಅಂದರೆ ಅದು ಏನು ಕೆಲಸ ಆಗಲ್ಲ. ಇಲ್ಲಿ ಆ್ಯಕ್ಷನ್ ತಗೋಬೇಕು, ಧೈರ್ಯವಾಗಿ ಮುನ್ನುಗ್ಗಬೇಕು. ಏನೇ ಒಂದು ಬರ್ತಿದ್ದೆ ಅಂದರೂ ಅದನ್ನು ನಾವು ಎದುರ್ಸೋಕ್ಕೆ ರೆಡಿಯಾಗಿರ್ಬೇಕು ಅನ್ನೋದನ್ನೇ ಈ ಕಾರ್ಡು, ಈ ಯೂನಿವರ್ಸ್ ನಿಮಗೆ, ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಯಾವುದನ್ನು ನೀವು ಸಡಿಲವಾಗಿ ಇಟ್ಕೋಬೇಡಿ. ಅದು ನಿಮ್ಮ ಕೆಲಸ ಆಗಿದ್ದು ಎಲ್ಲ ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ನೀವು ಅಲ್ಲೇ ಗೊಂದಲಕ್ಕೆ ಈಡಾಗಬೇಡಿ. ಧೈರ್ಯವಾಗಿ ಮುನ್ನುಗ್ಗಿ, ಆ ಧೈರ್ಯದಿಂದ ನೀವು ಮುನ್ನುಗ್ಗಿದ್ರೆ ಅಂದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ನೀವು ನೋಡ್ತೀರಾ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 10 ಆಫ್ ವಾಂಡ್ಸ್ ಬಂದಿದೆ. 10 ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆಯಪ್ಪ ಅಂದರೆ, ಇಲ್ಲಿ 10 ಆಫ್ ವಾಂಡ್ಸ್ ಹೇಳ್ತಾ ಇರೋ ವಿಚಾರ ಏನಪ್ಪ ಅಂದರೆ, ಅತಿಯಾದ ಭಾರ, ಜವಾಬ್ದಾರಿಗಳ ತಲೆ ಮೇಲೆ ಮಿತಿ ಮೀರಿ ಹೋಗಿದೆ. ಅಂದರೆ ಅತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಅತಿಯಾಗಿ ಪ್ರೀತಿ ತೋರಿಸ್ತಾ ಇದ್ದಾರೆ, ಅತಿಯಾಗಿ ಜವಾಬ್ದಾರಿನ ತಮ್ಮ ಮೇಲೆ ತಾವೇ ಎಳ್ಕೊತಾ ಇದ್ದಾರೆ. ಒಂದು ಕರ್ತವ್ಯ ಅನ್ನೋದು ಇರುತ್ತಲ್ಲ, ಆ ಕರ್ತವ್ಯನ ನಾನು ಮಾಡಬೇಕು, ಅವರಿಗೋಸ್ಕರ ಯಾವುದೇ ಥರನೂ ಟೈಮ್ ಕೊಡ್ತಾ ಇಲ್ಲ. ಇವರು ಮನೆಯವರಿಗೋಸ್ಕರ, ನನ್ನ ನಂಬಿರುವಂತಹ ವ್ಯಕ್ತಿಗಳಿಗೋಸ್ಕರ ನಾನು ತುಂಬಾ ಇದು ಮಾಡಬೇಕು, ಅವರಿಗೆ ಸಪೋರ್ಟಿವ್ ಆಗಿರಬೇಕು, ನನಗೇನಾದರೂ ಪರವಾಗಿಲ್ಲ, ನಾನು ಅವರ ಪರ ನಿಂತ್ಕೋಬೇಕು, ನಾನು ಅವರಿಗೋಸ್ಕರ ಮನೆ ಮಾಡಬೇಕು, ಅವರಿಗೋಸ್ಕರ ಕೆಲಸ ಕೊಡಬೇಕು, ಅವರಿಗೋಸ್ಕರ ಆಸ್ತಿ ತಗೋಬೇಕು, ಅವರಿಗೋಸ್ಕರ ನಾನು ಏನು ಬೇಕಾದ್ರೂ ನಾನು ಮಾಡೋಕ್ಕೆ ರೆಡಿ. ಪ್ರೀತಿ ಮಾಡಿದರೆ ಪ್ರೀತಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದಾರೆ. ನನ್ನ ಮನೆ ಮಕ್ಕಳು ಅಂತ ಹೇಳಿದರೆ ಅಲ್ಲಿ ಅವರ ಜವಾಬ್ದಾರಿ ಅತಿ ಹೆಚ್ಚು ಜವಾಬ್ದಾರಿಗಳನ್ನು ತಗೋತಾ ಇದ್ದಾರೆ. ತಮಗೋಸ್ಕರ ತಾವು ಯಾವುದೇ ಥರದ ಟೈಮನ್ನು ಕೊಡ್ತಾ ಇಲ್ಲ. ಆ ಥರ ವ್ಯಕ್ತಿತ್ವ ಹೊಂದಿರುವಂತಹ ವ್ಯಕ್ತಿತ್ವ ಇವ್ರದ್ದು. ಅಂದರೆ ಇಲ್ಲಿ ಪ್ರೀತಿಗೋಸ್ಕರ ಗೊಂದಲದಲ್ಲಿದ್ದರು, ಇಲ್ಲಿ ಆ್ಯಕ್ಷನ್ ತಗೊಂಡ್ರು. ಇಲ್ಲಿ ಆ್ಯಕ್ಷನ್ ತಗೊಂಡಾದ್ಮೇಲೆ ಅವರು ಜವಾಬ್ದಾರಿಯಿಂದ ನಿಭಾಯಿಸೋಕೆ ರೆಡಿ ಆದರು. ಅಂದರೆ ಜವಾಬ್ದಾರಿಯುತವಾಗಿ ಅವ್ರು ಏನು ಕೆಲಸ ಮಾಡಬೇಕಾಗಿರುತ್ತೋ ಆ ಕೆಲಸ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ದೇಹಕ್ಕಿಂತ ಮನಸ್ಸು ಆಯಾಸಗೊಂಡಿದೆ. ಅಂದರೆ ಅವರು ಮನಸ್ಸಿಂದ ತುಂಬಾ ಆಳವಾಗಿ ಇದು ಮಾಡ್ತಾ ಇದ್ದಾರೆ. ನನಗೆ ಮಾಡಲೇಬೇಕು, ನಾನು ಜವಾಬ್ದಾರಿಯಿಂದ ನೆರವೇರಿಸಲೇಬೇಕು, ನನಗೇನಾದರೂ ಪರವಾಗಿಲ್ಲ. ಅಂದರೆ ಮನಸ್ಸಿಗೆ ತುಂಬ ನೋವು ಮಾಡ್ಕೊಂಡಿದ್ದಾರೆ. ಆದರೂ ಸಹಿತ ಅದು ಬೇರೆಯವರಿಗೆ ಹೇಳ್ಕೊಳ್ಳದೆ ಅವ್ರ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದಾರೆ. ಅವರು ಒಳಗೆ ತುಂಬ ಒತ್ತಡದಲ್ಲಿದ್ದಾರೆ. ಜವಾಬ್ದಾರಿಗಳಿಂದ ಪ್ರೀತಿಗೆ ಜಾಗ ಇಲ್ಲ. ಅಂದರೆ ಜವಾಬ್ದಾರಿಗಳಿಂದ ಅವರು ಪ್ರೀತಿಗೋಸ್ಕರ ಟೈಮ್ ಕೊಡ್ತಾ ಇಲ್ಲ. ಎಲ್ಲಿವರೆಗೂ ಪ್ರೀತಿ ಬೇಕು ಅಂದರೂ ಪ್ರೀತಿ ಪಡ್ಕೊಂಡ್ರು, ಪ್ರೀತಿಗೋಸ್ಕರ ತಮ್ಮ ಜವಾಬ್ದಾರಿನ ತನ್ನನ್ನೇ ತಾವು ಮುಡುಪಾಗಿಟ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಆ ವ್ಯಕ್ತಿ ನೀವು ನಂಬಿರುವಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ನೀವು ಪ್ರೀತಿ ಮಾಡಿರುವಂಥ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಜೊತೆ ಅವರು ಯಾವ ರೀತಿ ಇದ್ದಾರಪ್ಪ ಅಂದರೆ ಯಾವುದೇ ಥರದ ಪ್ರೀತಿನ ನಿಮಗೆ ತೋರಿಸದೇ ಇರ್ಬೋದು. ಅವರು ಒಂದು ಒತ್ತಡದಲ್ಲಿರ್ಬೋದು. ಅಂದರೆ ಅವ್ರನ್ನ ನಾನು ಈ ಥರ ಪ್ರೀತಿ ಮಾಡಿದ್ದೀನಿ, ಅವರಿಗೆ ನಾವು ಮೋಸ ಮಾಡಬಾರ್ದು, ಅಥವಾ ನಾನು ಅದರಿಂದ ಆ ಜವಾಬ್ದಾರಿಯಿಂದ
ಕೆಲಸದಿಂದ ಹಿಂದೆ ಸರಿಬಾರ್ದು, ನಾವು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಈ ಥರ ಅವ್ರಿಗೆ ಏನು ಬಂದಿದೆ ಅಂದರೆ ಅವರು ಆ ಮನಸ್ಥಿತಿ ಅವ್ರಿಗೆ ಬಂದು ಹೋಗಿದೆ. ಅಂದರೆ ಈಗ ಯಾವುದೆಲ್ಲ ಕ್ಷಣನ ಮುಗೀತು, ಪ್ರೀತಿ ಮಾಡಿದ್ದಾಯಿತು, ಮದುವೆ ಆಗಿದ್ದಾಯಿತು, ನಾವು ಬಿಸ್ನೆಸ್ ಮಾಡಿದ್ದಾಯಿತು, ಅದರಿಂದ ಲಾಭ ತಗೊಂಡಿದ್ದಾಯಿತು, ಇನ್ನು ಹೆಚ್ಚು ಮಾಡಬೇಕಲ್ಲ. ಈಗ ಇಷ್ಟು ಜವಾಬ್ದಾರಿ ಇಲ್ಲಿಗೆ ಮುಗೀತು ಅನ್ನೋಂಗಿಲ್ಲ, ಆ ಜವಾಬ್ದಾರಿಗಳು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ಸಹಿತ ಅದನ್ನೇ ತೋರಿಸ್ತಾ ಇದ್ದಾರೆ, ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ, ಆ ಜವಾಬ್ದಾರಿನ ನಾನು ನಿಭಾಯಿಸ್ಬೇಕು ಅಂತ ಹೇಳಿ ತಾವು ಒಬ್ಬರೇ ಮಾಡ್ತಾ ಇದ್ದಾರೆ. ಅದು ತಾವು ಒಬ್ಬರೇ ಮಾಡೋದ್ರಿಂದ ಏನಾಗ್ತಾಯಿದೆ ಅಂದರೆ ಒತ್ತಡ ಆಗ್ತಾಯಿದೆ. ಆ ಒತ್ತಡ ಆಗೋದ್ರಿಂದ ಅವರಿಗೆ ಮನಸ್ಸು ಹಾಳಾಗ್ತಾ ಇದೆ. ಆ ಮನಸ್ಸು ಹಾಳಾಗೋದ್ರಿಂದ ನಿಮಗೆ ಯಾರಿಗೂ ಟೈಮ್ ಕೊಡೋಕ್ಕಾಗ್ತಿಲ್ಲ. ನಿಮ್ಮ ಜೊತೆಗೆ ಜಗಳ ಆಗಿರ್ಬೋದು, ಮನೆಯಿಂದ ಕಿರಿಕಿರಿ ಆಗಿರ್ಬೋದು, ಈ ಥರ ಎಲ್ಲ ಕ್ಷಣಗಳು ಅಂದರೆ ಈ ಕ್ಷಣದಲ್ಲಿ ಆ ಸಮಯ ಸಹಿತ ನಡೀತಾ ಇರ್ಬೋದು. ಸಮಸ್ಯೆಗಳನ್ನು ಹಂಚಿಕೊಳ್ಳದೆ ಒಬ್ಬರೇ ಹೊತ್ತುಕೊಳ್ತಾ ಇದ್ದಾರೆ. ಅಂದರೆ ಸಮಸ್ಯೆಗಳನ್ನು ಹಂಚ್ಕೋತಾ ಇಲ್ಲ ಅವರು, ನಿಮ್ಮ ಮೇಲೆ ಕೋಪ ಮಾಡ್ಕೋತಾ ಇದ್ದಾರೆ, ಅಥವಾ ಒಂಥರ ವರ್ತನೆಗಳನ್ನ ಬೇರೆ ಬೇರೆ ಥರ ತೋರಿಸ್ತಾ ಇದ್ದಾರೆ. ಅವ್ರನ್ನ ಭಾವನೆಗಳನ್ನು ಹಂಚ್ಕೋತಾ ಇಲ್ಲ ನಿಮ್ಮ ಹತ್ರಗೆ. ಒಬ್ಬರೇ ಅವರು ಹೆಚ್ಚು ಅಂದರೆ ಈ ಒಬ್ಬರೇ ಮಾಡೋದಕ್ಕೂ 4 ಜನ ಕೈ ಸೇರಿಸಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಐತಿ. ಈಗ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಜೊತೆಗೆ ನಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ಕೊಲೀಗ್ಸ್ ಆಗಿರ್ಬೋದು, ಅಥವಾ ಜಾಬ್ ಮಾಡುವಂಥ ಕೆಲಸದಲ್ಲಿ ಆಗಿರ್ಬೋದು, ನಾವು ಆ ಕೆಲಸದಲ್ಲಿ ಆ ಟೈಮನ್ನು ನಾವು ತಗೊಂಡು ಬೇರೆಯವ್ರಿಗೆ ಅದ್ರ ಬಗ್ಗೆ ಹೇಳಿ ನಾವು ಅದನ್ನ 4 ಜನ ಕೈ ಜೋಡಿಸಿ ಆ ಕೆಲಸ ಮಾಡೋದ್ರಲ್ಲಿ ಎಷ್ಟು ಈಸಿಯಾಗಿರುತ್ತೋ, ಅಥವಾ ಅವ್ರು ಒಬ್ಬರೇ ಮಾಡೋದ್ರಿಂದ ಅವ್ರು ಎಷ್ಟು ಸ್ಟ್ರೆಸ್ ಅನುಭವಿಸ್ತಾರೋ ಆ ಥರ ಇಲ್ಲಿ ಸಿಚುವೇಶನ್ಸು ಸಹಿತ ತೋರಿಸ್ತಾ ಇದೆ. ಅಂದರೆ ಇವಾಗ ನಾವು ಒಂದು ರಿಲೇಷನ್ಶಿಪ್ಪಲ್ಲಿ ಯಾಕೋ ನಮ್ಮ ಜೊತೆ ಮಾತಾಡ್ತಾ ಇಲ್ಲ, ಅವ್ರು ನಮಗೆ ಯಾಕೋ ಟೈಮ್ ಕೊಡ್ತಾ ಇಲ್ಲ, ಅವ್ರು ಏನೋ ಮಾಡ್ತಾ ಇದ್ದಾರೆ, ಯಾಕೆ ನನ್ನ ಜೊತೆ ಸರಿ ಆಗ್ತಿಲ್ಲ, ಯಾಕೆ ಮೌನವಾಗಿದ್ದಾರೆ, ಈ ಥರ ಎಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಅವರು ಸಹಿತ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಕಾಳಜಿ ವಹಿಸ್ತಾ ಇರ್ತಾರೆ. ಆದರೆ ಅವರು ನಿಮ್ಮ ಹತ್ರಗೆ ವ್ಯಕ್ತಪಡಿಸ್ತಾ ಇರಲ್ಲ. ಆ ವ್ಯಕ್ತಪಡಿಸದೇ ಇದ್ದಾಗ ಅವರು ಆ ಭಾವನೆಗಳನ್ನ ಹೃದಯದಲ್ಲೇ ಇಟ್ಕೊಂಡು ಅವರು ತುಂಬಾ ಸ್ಟ್ರಗಲ್ ಪಡ್ತಾ ಇರ್ತಾರೆ, ನೋವು ಅನುಭವಿಸ್ತಾ ಇರ್ತಾರೆ. ಈ ಕ್ಷಣನ ಅವರು ಅನುಭವಿಸ್ತಾ ಇದ್ದಾರೆ. ಇದು ಏಂಜಲ್ಸ್ ನಿಮಗೇನು ಹೇಳ್ತಾ ಇದ್ದಾರಪ್ಪ ಅಂದರೆ, ನೀವು ಒಬ್ಬರೇ ಮಾಡೋದ್ರಿಂದ ನಿಮಗೆ ತುಂಬಾ ನೋವಾಗುತ್ತೆ. ಅದನ್ನು ಬಿಟ್ಟು ನೀವು ಒಬ್ಬರ ಹೆಲ್ಪ್ ತಗೊಳ್ಳಿ, ನೀವು ಸಹಾಯ ತಗೊಳ್ಳಿ, ಮನೆಯವ್ರ ಸಹಾಯ ತಗೊಳ್ಳಿ, ನೀವು ಆರೋಗ್ಯವಾಗಿರ್ತೀರ, ನೀವು ಪ್ರೀತಿಗೋಸ್ಕರ ಟೈಮ್ ಕೊಡಿ. ನಿಮ್ಮ ಕೆಲಸದಲ್ಲಿ ಎಷ್ಟೇ ನೀವು ಇದು ಆಗಿರ್ಬೋದು ಅಂದರೆ ಬ್ಯುಸಿ ಆಗಿರ್ಬೋದು, ಆ ಬ್ಯುಸಿ ಲೈಫಲ್ಲಿ ನೀವು ಸ್ವಲ್ಪ ಟೈಮ್ ನಿಮಗೋಸ್ಕರ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ 3 ಆಫ್ ಪೆಂಟಿಕಲ್ ಬಂದಿದೆ. 3 ಆಫ್ ಪೆಂಟಿಕಲ್ ಏನು ಹೇಳ್ತಾ ಇದೆಯಪ್ಪ ಅಂದರೆ, ಇಲ್ಲಿ 3 ಆಫ್ ಪೆಂಟಿಕಲ್ ಇಲ್ಲಿ ನಾ ಹೇಳಿದಂಗೆ ಏನಾಯಿತು ಅಂದರೆ, ಒಬ್ಬರೇ ನಿಭಾಯಿಸೋದಕ್ಕಿಂತ ನೀವು ಒಂದು ಟೀಮ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕೆಲಸಕ್ಕೆ ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳನ್ನು ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋ ರೀತಿ ನೀವು ಆ ದಾರಿ ತಗೊಳ್ಳಿ ಅಂತ ಹೇಳಿ ಇಲ್ಲಿ ಟೀಮ್ ವರ್ಕ್ ಮಾಡಿದ್ರಿ ಅಂದರೆ, ನೀವು ಏನು ಕೆಲಸ ಅಂದ್ಕೊಂಡಿದ್ದೀರಾ ಅಂದರೆ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಫಲ ಹೆಚ್ಚು ಪಡಿಬಹುದು. ಕೌಶಲ್ಯಕ್ಕೆ ಮಾನ್ಯತೆ ಅಂದರೆ ಕೌಶಲ್ಯತೆ, ನೀವು ಆರೋಗ್ಯವಾಗಿರ್ತೀರ, ನೀವು ಸಂತೋಷವಾಗಿರ್ತೀರ, ನಿಮ್ಮ ಲೈಫಿಗೆ ಇನ್ನೂ ಈಗ ಮನೆಯಲ್ಲಿ ಒಬ್ರು ಕೊರಗ್ತಾ ಇರ್ತಾರೆ ಅಂದರೆ ನೋವು, ನನ್ನ ಗಂಡ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ನನ್ನ ಹಸ್ಬೆಂಡ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ನನ್ನ ಜೊತೆ ಯಾಕೆ ಮಾತಾಡ್ತಾ ಇಲ್ಲ, ನನಗೆ ಯಾಕೆ ಪ್ರೀತಿ ತೋರಿಸ್ತಾ ಇಲ್ಲ, ನನಗೆ ಯಾಕೆ ಈ ಥರ ನಾವು ಫೀಲ್ ಇಟ್ಕೊಂಡಾಗ ಆ ವ್ಯಕ್ತಿನೂ ನಮ್ಮನ್ನ ಅವ್ರ ಜೊತೆ ಕರ್ಕೊಂಡು ಹೀಗೆ ಮಾಡೋಣ ಅಂದರೆ ಅಲ್ಲಿ ಪ್ರೀತಿನೂ ಬಂತು, ಅಲ್ಲಿ ಕೆಲಸನೂ ಆಯಿತು, ಅಲ್ಲಿ ನಮ್ಮ ಜೊತೆಗೆ ನಾವು ಏನಾದರೂ ಪ್ಲ್ಯಾನ್ ಮಾಡೋದಿತ್ತು ಅಂದರೆ ಆ ಪ್ಲ್ಯಾನಿಗೂ ಒಂದು ಜೀವ ಬಂತು ಅನ್ನೋ ರೀತಿ ನಾವು ಮಾಡ್ಕೋಬೋದು. ಅಂದರೆ ಒಬ್ಬರೇ ಅಲ್ಲ, ಒಟ್ಟಿಗೆ ಅನ್ನೋ ಎನರ್ಜಿ ಸಿಗುತ್ತೆ ನಿಮಗೆ. ಒಬ್ಬರೇ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಒಟ್ಟಿಗೆ ಮಾಡಿ ನಮ್ಮಲ್ಲಿರುವಂಥ ಸಂಬಂಧವನ್ನು ಉಳಿಸ್ಕೊಳ್ಳೋಣ ಅನ್ನೋ ಭಾವನೆ ಬರಬೇಕು ಅವರಿಗೆ. ಆ ಭಾವನೆ ಬಂತು ಅಂದರೆ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಇಲ್ಲದೆ ಯಾವುದೇ ಕೆಲಸದಲ್ಲಾಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ನಿಮಗೆ ನೀವು ಅಂದ್ಕೊಂಡಂತಹ ಲೈಫ್ ನಿಮಗೆ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇದು ಪ್ರಯತ್ನ ಸಾಕಾಗಲ್ಲ. ಅಂದರೆ ಒಬ್ಬರೇ ಮಾಡೋದು ಪ್ರಯತ್ನ ಸಾಕಾಗಲ್ಲ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಫಲ ಹೆಚ್ಚಾಗುತ್ತೆ, ನಿಮ್ಮ ಕೆಲಸ ಇನ್ನೂ ಹೆಚ್ಚಾಗುತ್ತೆ, ನಿಮಗೆ ಅದರಲ್ಲಿ ಖುಷಿ ಸಿಗುತ್ತೆ. ನಮ್ಮ ಫ್ಯಾಮಿಲಿ ಒಟ್ಟಾಗಿದ್ದೀವಿ ಅಲ್ಲ ಅನ್ನೋ ನೆಮ್ಮದಿ ನಿಮಗೆ ಸಿಗುತ್ತೆ, ನಿಮ್ಮ ನಿದ್ರೆ ಚೆನ್ನಾಗಿ ಬರುತ್ತೆ, ನೀವು ಆರೋಗ್ಯದಲ್ಲಿ ಏನಾದರೂ ಸ್ಟಕ್ ಮಾಡ್ಕೊಂಡಿದ್ರೆ ಅಂದರೆ ಅದು ಚೆನ್ನಾಗಾಗುತ್ತೆ. ಇಲ್ಲಿ ಫೈನಾನ್ಷಿಯಲ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ನೀವು ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಸೆಲೆಬ್ರೇಷನ್ ಸಹಿತ ನೀವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಖುಷಿ ಇದ್ದಾಗ ನಾವು ಏನು ಬೇಕಾದನ್ನ ನಾವು ಮಾಡ್ಬೋದು.
ಮಾತನಾಡಿಕೊಂಡು ಸಮಸ್ಯೆಗಳನ್ನ ಪರಿಹರಿಸ್ಕೊಂಡ್ರೆ ಅಲ್ಲಿ ಇನ್ನೂ ಅವಕಾಶಗಳು ಹೆಚ್ಚು ಸಿಗುತ್ತೆ. ಸರಿಯಾದ ಪ್ಲ್ಯಾನ್ ಮಾಡಿದರೆ ಸಂಬಂಧಗಳು ಸುಧಾರಣೆ ಆಗ್ಬೋದು, ಅಥವಾ ನಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಿ ಎಲ್ಲೋ ಸ್ಟಕ್ ಆಗಿರುತ್ತೆ ಫೈನಾನ್ಷಿಯಲ್, ಅದು ಮಾತಾಡಿ ಬಗೆಹರಿಸ್ಕೊಳ್ಳೋದಿರುತ್ತೆ. ಆದರೆ ಒಬ್ಬರೇ ಹೋಗೋದ್ರಿಂದ ಅಲ್ಲಿ ನಿಮಗೆ ಸ್ಟಕ್ ಆಗಿ ನಿಂತಿರುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು, ನಿಮಗೆ ಪರಿಚಯದವ್ರ ಜೊತೆ ಆಗಿದ್ರು ಮಾತಾಡ್ಕೊಂಡು ಅವ್ರ ಹತ್ರ ಹೋದ್ರಿ ಅಂದರೆ ಅದು ನಿಮಗೆ ಬರಬೇಕಾಗಿರೋದು ನಿಮ್ಮ ಕೈ ಸೇರುತ್ತೆ. ಇದು ಒಂದು ಏನಪ್ಪ ಅಂದರೆ ನಿಮ್ಮ ಕೆಲಸದಲ್ಲಿ ಸಹಾಯ ಸಿಗುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಧಾನವಾಗಿ ಸ್ಥಿರತೆ, ಅಂದರೆ ನಿಮ್ಮ ಕೆಲಸದಲ್ಲಿ ನಿಧಾನ ಆದರೂ ಸಹಿತ ನಿಮಗೆ ಅಂದ್ಕೊಂಡಂತಹ ಕ್ಷಣ ನಿಮಗೆ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಏಂಜಲ್ಸ್ ಒಟ್ಟಾಗಿ ಹೇಳ್ತಾ ಇರೋದು ಏನಪ್ಪ ಅಂದರೆ, ನೀವು ಒಬ್ಬರೇ ಹೊತ್ತುಕೊಂಡು ಹೋಗುವಂತಹ ಜವಾಬ್ದಾರಿ ಅಲ್ಲ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದರೆ ಅದು ಇನ್ನೂ ಹೆಚ್ಚಿನ ಫಲ ಕೊಡುತ್ತೆ. ನೀವು ಏನೇ ಒಂದು ಕೆಲಸ ಮಾಡಿದರೆ ಅದು ನೀವು ಸಕ್ಸಸ್ ಅನ್ನೋದನ್ನು ನೀವು ಪಡೆಯುತ್ತೀರಾ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತು ಏಂಜಲ್ಸ್ ಹೇಳ್ತಾ ಇದ್ದಾರೆ, ಪ್ರೀತಿ ವಿಚಾರ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಜಾಬ್ ವಿಚಾರ ಆಗಿರ್ಬೋದು, ನೀವು ಯಾವುದೋ ಒಂದು ಕೆಲಸದಲ್ಲಿ ಅತಿಯಾಗಿ ವಿಚಾರ ಮಾಡ್ತಾ ಇರ್ಬೋದು. ಆ ಅತಿಯಾಗಿ ವಿಚಾರದಲ್ಲಿ ಗೊಂದಲಕ್ಕೆ ಈಡಾದಾಗ ನೀವು ಏನು ಮಾಡಬೇಕು, ಗೊಂದಲವನ್ನು ಹಿಡಿದಿಟ್ಕೊಳ್ಳೋದ್ರ ಬದಲು ನೀವು ಅದನ್ನು ಆ್ಯಕ್ಷನ್ ತಗೋಬೇಕು. ಆ್ಯಕ್ಷನ್ ತಗೊಂಡಾದ್ಮೇಲೆ ನೀವು ಅದನ್ನು ಒಬ್ಬರೇ ನಿಭಾಯಿಸೋದಲ್ಲ, ನಿಮ್ಮ ಜೊತೆಗೆ ನಿಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಜೊತೆ ಕೆಲಸ ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು, ಅವರ ಸಹಾಯ ತೆಗೆದುಕೊಂಡು ಅದನ್ನು ಹೆಚ್ಚು ಫಲಕಾರಿಯಾಗಿ ಸಾಧನೆ ಮಾಡುವಂತಹ ಕೆಲಸನ ನೀವು ಮಾಡಿ. ಅದು ಅಂದರೆ ಟೀಮ್ ವರ್ಕ್ ಮಾಡೋದ್ರಿಂದ ನಿಮಗೆ ಹೆಚ್ಚು ಫಲ ಸಿಗುತ್ತೆ, ಅದರಿಂದ ನೀವು ಸೆಲೆಬ್ರೇಷನ್ನು ಸಹಿತ ಮಾಡಬಹುದು ಅನ್ನೋದನ್ನು ಇವತ್ತು ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿದ್ದ ಎಂಪ್ರೆನ್ಸ್ ಬಂದಿದೆ. ಅಂದರೆ ಎಂಪ್ರೆನ್ಸ್ ಏನು ಹೇಳ್ತಾ ಇದೆಪ್ಪ ಅಂದರೆ, ಇಲ್ಲಿ ತಾಯಿ ಪ್ರೀತಿ ಹೆಚ್ಚಾಗಿ ಸಿಗುತ್ತೆ. ಅಂದರೆ ಕಾಳಜಿ, ಪೋಷಣೆ. ಇಲ್ಲಿ ನೀವು ಈ ಒಬ್ಬರೇ ಗುದ್ದಾಡಿ ಇದು ಮಾಡೋದಕ್ಕಿಂತ ನೀವು ತಾಯಿ ಪ್ರೀತಿನ ಪಡ್ಕೋಬೋದು. ಅಂದರೆ ಒಟ್ಟಾಗಿ ಇದ್ದೀವಿ ಅಂದರೆ ನಮ್ಮ ಜೊತೆಗಿರುವಂಥ ವ್ಯಕ್ತಿಗಳ ಜೊತೆ ನಾವು ಅತಿಯಾಗಿ ಹೆಚ್ಚು ಪ್ರೀತಿ, ಕಾಳಜಿ, ಸಮೃದ್ಧಿ, ಒಂಥರ ಏನೋ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಪ್ರೀತಿಯಿಂದ ಇರ್ಬೋದು, ಸೌಂದರ್ಯದಿಂದ ಇರ್ಬೋದು, ಅಂದರೆ ನಮ್ಮ ಸ್ವೀಕಾರ ಮನೋಭಾವನೆಯಿಂದ ಆಗಿರ್ಬೋದು, ಜೀವನಕ್ಕೆ ಒಂದು ಜೀವ ತುಂಬುವಂತಹ ಶಕ್ತಿ ನಮ್ಮ ಜೊತೆ ಇದ್ದಂಗೆ ಆಗುತ್ತೆ. ಅಂದರೆ ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳು ಸಹಿತ ನೋಡ್ತಿರ್ಬೋದು. ಇಲ್ಲಿ ಶುಕ್ರ ಅಂದರೆ ಪ್ರೀತಿ, ಸಮೃದ್ಧಿ, ನೆಮ್ಮದಿ, ನಮಗೆ ಏನು ಬೇಕಾಗಿರುತ್ತೋ ಅದನ್ನೆಲ್ಲ ಕೊಡುವಂತಹ ಕಾರ್ಡ್. ಅಂದರೆ ನಿಮ್ಮ ಇದು ಆಗಿರ್ಬೋದು, ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಾರ ಇತ್ತು ಅಂದರೆ ಅದು ನೀವು ಅಂದ್ಕೊಂಡಂಥ ಕೆಲಸಗಳು ಯಾವುದು ಆಗಬೇಕು ಅಂತ ಏನು ಅಂದ್ಕೊಂಡಿದ್ರೆ ಅಂದರೆ 100% ಈ ಸರಿ ನಿಮ್ಮ ಕೆಲಸಗಳು ಆಗುತ್ತೆ ಅನ್ನೋದನ್ನು ಸಹಿತ ಈ ಕಾರ್ಡ್ ಹೇಳ್ತಾ ಇದೆ. ಅಂದರೆ ಏಂಜಲ್ಸ್ ನಿಮಗೆ ಸಂದೇಶ ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ತುಂಬಾ ಯಾವ ರೀತಿ ಎಲ್ಲರನ್ನೂ ನೋಡಿಕೊಳ್ಳುವಂತಹ ಹೃದಯವುಳ್ಳ ವ್ಯಕ್ತಿಯಾಗಿದ್ದೀರಾ. ಆ ಹೃದಯ ಇರುವಂತಹ ವ್ಯಕ್ತಿ ತಾವೊಬ್ಬರೇ ಕಷ್ಟಪಡೋದಕ್ಕಿಂತ ನೀವು ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳ ಜೊತೆ ನೀವು ಸಂಪರ್ಕದಲ್ಲಿ ಇದ್ದು ಪ್ರೀತಿಯಿಂದ ಮಾತಾಡಿ ಅವರ ಜೊತೆನೂ ಸಹಿತ ನೀವು ಸಹಕರಿಸಿದರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ಇನ್ನೂ ಹೆಚ್ಚು ಫಲಕಾರಿಯಾಗಿರುತ್ತೆ. ಅಂದರೆ ನೀವು ಪಡ್ಕೊಳ್ಳೋದು ಇನ್ನೂ ಹೆಚ್ಚಾಗಿರುತ್ತೆ ಅಂತ ಸಹಿತ ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.